ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿ ಆದ್ಮೇಲೆ ಕರೆಕ್ಟ್ 9 ಗಂಟೆಗೆ ನಮ್ಮ ಮನೆ ಎದುರುಗಡೆ ಬಂದಿದ್ದಾರೆ. ಅದು ಎಲ್ಲ CC ಕ್ಯಾಮೆರಾಗಳಲ್ಲಿ ವಿಡಿಯೋಗಳಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. 5,000 ಜನಗಳ ಜೊತೆ ದೊಡ್ಡ ರ್ಯಾಲಿ ತರ ಮನೆ ಹತ್ರ ಬಂದ ತಕ್ಷಣ ಮನೆ ಮೇಲೆ ಗನ್ಗಳಿಂದ ಫೈರಿಂಗ್, ಬಾಟಿಲ್ಗಳು ಪಟ 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 ಬಾಟಿಲ್ಸ್ ಬಿಲ್ಡಿಂಗ್ಗಳ ಮೇಲೆ ಗ್ಲಾಸ್ಗಳ ಮೇಲೆ ಬೀಳ್ತಾನೆ ಇದೆ. ಪ್ರೈವೇಟ್ ಗನ್ಮೆನ್ಗಳು ಫೈರಿಂಗ್ಗಳು ಮಾಡ್ತಾ ಇದ್ದಾರೆ. ನೂರಾರು ವಿಡಿಯೋಗಳು ಅದೆಲ್ಲ ಇವತ್ತು ಮೀಡಿಯಾದಲ್ಲೆಲ್ಲ ಕೂಡ ಬಂದಿರೋಂಥದ್ದು. ಆ ಸಮಯದಲ್ಲಿ ಏನಾಗಿದೆ ಅಂತಂದ್ರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅಂತ ಹೇಳ್ಬಿಟ್ಟು ಅವನು ಬಾಟ್ಲಿಲ್ ತಗೊಂಡು ನಮ್ಮ ಮನೆ ಮೇಲೆ ಹಾಕೋ ವಿಡಿಯೋಗಳು ರೆಕಾರ್ಡ್ ಆಗಿದೆ. ಆ ಹುಡುಗ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡ್ತಾರೆ. ಆ ಲಾಠಿ ಚಾರ್ಜ್ ಮಾಡೋ ಸಮಯದಲ್ಲಿ ಅವನು ಆ ಲಾಠಿ ಏಟಿಗೆ ತಡ್ಕೊಳ್ಳಾರ್ದೇನೆ ಅವ್ನು ಹಿಂದೆ ತಿರುಗಿ ಹಿಂಗೆ ಓಡ್ತಾ ಇರ್ತಾನೆ. ಅವ್ನು ಕರೆಕ್ಟ್ ಬೆನ್ನ ಹಿಂದೆನೆ ಆ ಪ್ರೈವೇಟ್ ಗನ್ಮ್ಯಾನ್, ಯಾಕಂದ್ರೆ ಮಿಸ್ಫೈರ್ ಅನ್ನೋದು ಡಿಫ್ರೆಂಟ್. ಮಿಸ್ಫೈರ್ ಅನ್ನೋದಾಗ್ಲಿ ಅಥವಾ ನನ್ನ ಪ್ರಾಣ ರಕ್ಷಣೆಗೆ ಯಾರಾದ್ರು ನನ್ನ ಮೇಲೆ ಹೀಗೆ ಎದುರುಗಡೆ ಬಂದ್ರೆ ನಾನು ಫೈರಿಂಗ್ ಮಾಡೋದು ಡಿಫ್ರೆಂಟ್. ಆದ್ರೆ ಒಬ್ಬ 26 ವರ್ಷ ಯುವಕ ಅವನು ವಾಪಸ್ ಹಿಂಗೆ ಓಡೋಗ್ತಾ ಇದ್ರೆ ಅವನ ಬೆನ್ನ ಹಿಂದೆನೆ ಪಾಯಿಂಟ್ ಬ್ಲಾಂಕ್ ಎಲ್ಲ ಅವನು ಫೈರ್ ಮಾಡಿ ಅಲ್ಲೇ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾನೆ. MLA ಅಲ್ಲೇ ನಿಂತಿದ್ದಾನೆ, ಪೊಲೀಸರು ಅಲ್ಲೇ ಇದ್ದಾರೆ, ಸಿಟಿ DSP ಅಲ್ಲೇ ಇದ್ದಾರೆ, ಸಿಟಿ ASP ಅಲ್ಲೇ ಇದ್ದಾರೆ, ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಎಲ್ಲರ ಸಮಕ್ಷಮದಲ್ಲಿ ನನ್ನ ಆಫೀಸ್ ಮುಂದೆನೆ 10 ಅಡಿ ದೂರದಲ್ಲೇ ಒಬ್ಬ ಕಾರ್ಯಕರ್ತ ಡೆತ್ ಆಗ್ಬಿಟ್ಟ. ಡೆತ್ ಆದ ತಕ್ಷಣ ಮೀಡಿಯಾದವ್ರು ಕೇಳ್ತಾ ಇದ್ರು, ಅವರೇ ಸಾಯಿಸ್ಬಿಟ್ಟಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಾನು ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ, ನಾನು ಇಲ್ಲೇ ಕೊಡ್ತೀನಿ ಅಂತೇಳಿ ಸುಮಾರು ಸ್ಟ್ರೈಕ್ ಮಾಡಿ ಸಿಕ್ಕಾಪಟ್ಟಿ ಮೀಡಿಯಾದಲ್ಲಿ ಆ ಲ್ಯಾಂಗ್ವೇಜ್ ಏನೆಲ್ಲ ಮಾತಾಡಬೇಕು ಮಾತಾಡಿದ್ದಾನೆ. ಅದಾದ್ಮೇಲೆ ಕೂಡ ಇಷ್ಟೆಲ್ಲ ಅನಾಹುತ ಆಗ್ಲಿಕ್ಕೆ ಪೊಲೀಸ್ ವೈಫಲ್ಯ, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ನಾವು ಈ ರಾಜಕೀಯದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಒಬ್ಬ ಮಂತ್ರಿನೇ ಶರತ್ ಚಂದ್ರ ಅಂತ IPS ಅಧಿಕಾರಿಗಳು FIR ಮಾಡಿ ಎತ್ತಿ ವ್ಯಾನಲ್ಲಿ ಹಾಕೊಂಡು ಮಂತ್ರಿನೇ ತಗೊಂಡೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಕೂಡಿಸ್ಕೊಂಡಿದ್ದ ಘಟನೆಗಳು ಹಿಂದೆ ಆಗಿತ್ತು. ಇಲ್ಲಿ MLAನ ಆ ಸರ್ಕಿಲ್ ಅಲ್ಲೇ ತಗೊಂಡ್ಬಿಟ್ಟು ಅವ್ರ ಮನೆಗೆ ಹೋಗಿ ಬಿಟ್ಟು ನಮ್ಮನ್ನ ಮನೆ ಒಳಗಡೆ ಇಟ್ಟು ಆ ಜನಗಳನ್ನ ಡಿಸ್ಪರ್ಸ್ ಮಾಡಿದ್ರೆ ಒಬ್ಬ ಅಮಾಯಕ ಸತ್ತೋಗ್ತಾ ಇದ್ದಿಲ್ಲ. ಅದು ಆ ಕಾಂಗ್ರೆಸ್ ಕಾರ್ಯಕರ್ತನೇ ಆಗಿದ್ದ ಕಾರಣ ಮಾರನೇ ದಿನಕ್ಕೆ ಓವರ್ ಆಲ್ ಆಗಿ ಇಶ್ಯೂ ಏನಾಯ್ತು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮೀರ್ ಅವರೇ ಹೇಳಿದ್ರು ಅವರ ಪ್ರೈವೇಟ್ ಗನ್ಮ್ಯಾನ್ಗಳಿಂದಾನೇ ಆ ಕಾರ್ಯಕರ್ತ ಡೆತ್ ಆದ ಅಂತ ಹೇಳ್ಬಿಟ್ಟು. DSP ಸುಮೋಟೋ ಕೇಸ್ ಅಂತ ಫೈಲ್ ಮಾಡ್ಕೊಂಡಿದ್ರು. 1000 ಮಂದಿ ಜನಗಳ ಜೊತೆ MLA ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂತೇಳಿ ಸುಮೋಟೋ ಕೇಸು ರಿಜಿಸ್ಟರ್ ಆಗಿದೆ. ನಾನು ಹೇಳ್ತಾ ಇರೋದೇನಂದ್ರೆ ಈ ವಿಷಯದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ತುಂಬಾ ಗಂಭೀರವಾಗಿ ಇದನ್ನ ಟಿವಿಗಳೆಲ್ಲ ಬಂತು, ಅವ್ರನ್ನ ಬೈದಿದ್ದಾರೆ, ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ. ಅದೆಷ್ಟುವರೆಗೆ ಏನನ್ನೋದಕ್ಕಿಂತನೂ ಅವರು ಬಹಳ ಗಂಭೀರವಾಗಿ ಎಲ್ಲಿ ಕೂಡ ಏನು ಹೇಳಿಕೆಗಳು ಕೊಟ್ಟಿಲ್ಲ. ತಕ್ಷಣ SP ನ ಸಸ್ಪೆಂಡ್ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು, IG ನ ಮಾಡಿದ್ರು, ಆಕ್ಷನ್ ತಗೊಳ್ಳೋದು ಶುರು ಆಯಿತು. ಆದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ಲಿಗೆ ಬಂದ್ಬಿಟ್ಟು ಬಳ್ಳಾರಿಗೆ ಬಂದ್ಬಿಟ್ಟು ಅವ್ರ ಬಾಯಿಗೆ ಬಂದಂಗೆ ವಿ ಸ್ಟ್ಯಾಂಡ್ ವಿತ್ ಅವರ್ MLA. ಓಕೆ, ನಿಮ್ಮ ಪಕ್ಷದ MLA ನೀವು ನಿಂತ್ಕೋಬೇಕು. ಯಾವುದಕ್ಕೆ ನಿಂತ್ಕೋಬೇಕು? ಎಂಥ ಘಟನೆಗಳಿಗೆ ನೀವು ನಿಂತ್ಕೋಬೇಕು? ಇವತ್ತು ನಾವು ಬಳ್ಳಾರಿಯಲ್ಲಿ 30 ವರ್ಷ ನಾನು ರಾಜಕೀಯ ಮಾಡಿದ್ದೀನಿ. ಎಂಥವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಯಾವತ್ತೂ ಕೂಡ ಪೊಲಿಟಿಕಲ್ ಫೈಟಿಂಗ್ಸ್ ಅನ್ನ ರ್ಯಾಲಿಗಳ ಮೂಲಕ, ಸ್ಟ್ರೈಕ್ಗಳ ಮೂಲಕ ಮಾಡ್ಕೊಂಡಿದ್ದೆ ವಿನಃ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಿ ದಾಳಿ ಮಾಡಿದ ಘಟನೆಗಳು ಬಳ್ಳಾರಿ ಇತಿಹಾಸದಲ್ಲಿ ಕೂಡ ಯಾವತ್ತೂ ಕೂಡ ಹಿಸ್ಟ್ರಿನಲ್ಲಿ ನಡೆದಿಲ್ಲ. ಇವತ್ತು ಒಬ್ಬ ಉಪಮುಖ್ಯಮಂತ್ರಿ ಬಂದ್ಬಿಟ್ಟು ವಿ ಸ್ಟ್ಯಾಂಡ್ ವಿತ್ ಅವರ್ MLA ಅಂತಂದ್ರು. ಓಕೆ, ಅದಕ್ಕೂ ನಾವೇನು ಯೋಚನೆ ಮಾಡಿ. ಸಭಾಧ್ಯಕ್ಷರೇ, ಆಮೇಲೆ 2 ನಿಮಿಷ ನಾವು ಮಾತಾಡ್ಬೇಕು. ರಂಗನಾಥ್ ಅವರೇ, ನಾನು ಮಾತಾಡಿದ ಮೇಲೆ ನೀವು 1 ಅವರ್ ಮಾತಾಡಿ. ಅಲ್ಲ, 1 ಅವರ್ ನೀವು 1 ಅವರ್ ಮಾತಾಡಿ. ಅಲ್ಲಲ್ಲ, ನೀವು 1 ಅವರ್ ಮಾತಾಡಿ. ಇನ್ವೆಸ್ಟಿಗೇಟ್ ಮಾಡ್ಲಿ ಅಂತಾನೆ ಹೇಳಿದ್ದಾರೆ ಅಲ್ಲಿ ಹೋಗಿ. ನಾನು ಹೇಳೋದನ್ನ ಪೂರ್ತಿ ಕೇಳಿ ರಂಗನಾಥ್. ಅಲ್ಲ, ಎಲ್ಲ ವಿಡಿಯೋಗಳಿದೆ. ಅಲ್ಲ, ಮೀಡಿಯಾ ಮುಂದೆನೆ ಮಾತಾಡಿದ್ದಾರೆ. ದಯಮಾಡಿ ನೋಡಿ, ನಾನು ನಿಧಾನವಾಗಿ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ದಯಮಾಡಿ ಎಲ್ಲ ಎವಿಡೆಂಟ್, ಪ್ರತಿಯೊಂದು ರೆಕಾರ್ಡೆಡ್, ಪ್ರತಿಯೊಂದು ವಿಡಿಯೋಗಳಿದೆ. ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸಂವಿಧಾನದ ಬಗ್ಗೆ ನೀವು ಮಾತಾಡುವಂತ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ನೀನೇನ್ ಮಾತಾಡ್ತಾ ಇದೀಯ? ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ಗಲಾಟೆ ಆದ ತಕ್ಷಣ ಮುಖ್ಯಮಂತ್ರಿಗಳೇ 1 ಅವರಲ್ಲೇ ನಾನು ನಿಮಗೊಂದು ಲೆಟರ್ ಬರೆದೆ, ಕೇಂದ್ರ ಗೃಹ ಮಂತ್ರಿಗಳಿಗೂ ಲೆಟರ್ ಬರೆದೆ, ಗವರ್ನರ್ಗೂ ಲೆಟರ್ ಬರೆದೆ, ಸೆಕ್ಯೂರಿಟಿ ಪ್ರೊವೈಡ್ ಮಾಡಿ, ಇನ್ನ ಹೆಚ್ಚಿನ ಸೆಕ್ಯೂರಿಟಿ ಅಂತ ಹೇಳಿ. ನಾನೇನು ಮಾಡಿಲ್ಲ. ಮಾಧ್ಯಮದವರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಸೆಕ್ಯೂರಿಟಿ ಕೇಳಿದ್ದಾರೆ, ಇದಕ್ಕೆ ನೀವೇನ್ ಹೇಳ್ತೀರಿ ಅಂದ್ರೆ
ಹೋಗಿ ಇರಾನ್ನಿಂದ ತರಿಸ್ಕೊ ಅಂತ ಹೇಳ್ರಿ, ಅಮೆರಿಕದಿಂದ ತರಿಸ್ಕೊ ಅಂತ ಹೇಳ್ರಿ, ಇಲ್ಲ 100 ಮಂದಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಮಡ್ಕೋ ಅಂತ ಹೇಳ್ರಿ ಅಂತೇಳಿ ಅವ್ರು ಮಾತಾಡ್ತಾ ಇರಂತಂದ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಆ ಹುದ್ದೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಗೌರವನೂ ನೀವು ಕೊಟ್ಟಿಲ್ಲ, ಆ ಹುದ್ದೆಯಲ್ಲಿ ಕುತ್ಕೊಳ್ಳೋದಕ್ಕೆ ನೀವು ಯೋಗ್ಯರೋ ಅಲ್ಲೋ ಅನ್ನೋದನ್ನ ನಿಮ್ಮ ಪಕ್ಷ ತೀರ್ಮಾನ ಮಾಡಲಿ, ಅದು ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಇಡೀ ರಾಜ್ಯದ ಜನರು ಅದನ್ನ ನೋಡಿದ್ದಾರೆ. ಅಧ್ಯಕ್ಷರೇ, ಇದನ್ನ ಮುಂದೆ ಬರೆದು ಇದು ಬೆಂಗಳೂರಲ್ಲಿ ಮಾತಾಡಿದ್ರು. ನೆಕ್ಸ್ಟ್ ಡೇ ಬಳ್ಳಾರಿಗೆ ಬಂದು ಆ ಕಾರ್ಯಕರ್ತರ ಮನೆಗೆ ಹೋದ್ರು, 25 ಲಕ್ಷ ಕ್ಯಾಶ್ ಕೊಟ್ಟರು ಅವರಿಗೆ, ಸಂತೋಷ. ಅಲ್ಲಿಂದ ಬಂದು ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ರಿ, ಜನಾರ್ದನ್ ರೆಡ್ಡಿ ಅವರಿಗೆ ಗುಂಡು ಇಲ್ಲಿ ಬಿದ್ದಿದ್ದೇನಾ, ಇಲ್ಲೇನು ಹೊಟ್ಟೆ ಒಳಗಡೆ ಹೋಗಿದ್ದೇನಾ ಅಂತಂದ್ರು. ಪತ್ರಕರ್ತರ ಉಪಮುಖ್ಯಮಂತ್ರಿಗಳು ಮುಖದ ಮೇಲೇನೆ ಕೇಳಿದ್ರು, ಇಲ್ಲಿ ಬಿದ್ದಿದ್ರೆ ಜನಾರ್ದನ್ ರೆಡ್ಡಿ ಎಲ್ಲಿ ಬದುಕ್ತಾ ಇದ್ದೆ, ಹೆಂಗ್ ಮಾತಾಡ್ಲಿಕ್ಕೆ ಆಗುತ್ತೆ ಅಂದ ತಕ್ಷಣ ಅಲ್ಲಿಂದ ಪ್ರೆಸ್ ಕಾನ್ಫರೆನ್ಸ್ ಹೆಚ್ಚು ಕಡಿಮೆ ಆಗ್ಬಿಟ್ಟು ಅಲ್ಲಿಂದ ವಾಪಸ್ ಬಂದ್ರು. ಅಂದ್ರೆ ವಿಷಯ ಏನಾಗ್ತಾ ಇದೆ ಅಂತಂದ್ರೆ, ನಾನು ಹೇಳ್ತಾ ಇರುವಂತದ್ದು ಇಷ್ಟು ಘಟನೆ ಆದ್ಮೇಲೆ ಈ ಘಟನೆಗೆ ಕಾರಣ ಆಗಿರುವಂತ ಒಬ್ಬ ಶಾಸಕ ಆಗಿರ್ಬೋದು, ಒಬ್ಬ DSP ಆಗಿರ್ಬೋದು, ಒಬ್ಬ ASP ಆಗಿರ್ಬೋದು. ನೋಡಿ, 27ನೇ ತಾರೀಕು ನಿನ್ನೆ ಇಲ್ಲ ಮೊನ್ನೆ ಒಬ್ಬ IPS ಆಫೀಸರ್ನ ಸಿಟಿ DSP ಆಗಿ ಯಾರು ಯಶ್ ಕುಮಾರ್ ಶರ್ಮಾ ಅಂತ ಹೇಳಿ ಅವ್ರನ್ನ ಪೋಸ್ಟ್ ಮಾಡಿದ್ದಾರೆ. ನನಗೆ ಚೀಫ್ ಮಿನಿಸ್ಟರ್ ಮೇಲೆ ಒಂದು ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಹೋರಾಟ ನೀವು CBIಗೆ ಕೊಡ್ತೀರಾ ಇಲ್ಲ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಮಾಡ್ತೀರಾ ಇಲ್ಲ ಅನ್ನೋದು, ಅದು ನೀವು ಏನ್ ಮಾಡ್ತೀರಾ ಅನ್ನೋದು ನೋಡೋಣ. ಇದು ಆಗ್ಲಿಲ್ಲ ಅಂದ್ರೆ ಕೂಡ ನಾನೇನು ಕಾನೂನು ಹೋರಾಟ ಇದೆ, ಕೋರ್ಟ್ಗಳಿದಾವೆ, ಅಪ್ ಟು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋರಾಟ ಮಾಡ್ತೀನಿ. ಸಾಕಷ್ಟು ಎವಿಡೆನ್ಸ್ಗಳಿದೆ, ಇದನ್ನ ನಾನೇನು ಇಲ್ಲಿಗೆ ಬಿಡೋ ಪರಿಸ್ಥಿತಿ ಇರಲ್ಲ. ಆದ್ರೂ ಕೂಡ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಬಳ್ಳಾರಿಗೆ ಈ ಹಿಂದೆ ಕೂಡ ಸನ್ಮಾನ್ಯ SM ಕೃಷ್ಣ ಅವರು ಇರ್ಬೋದು,